ಅದೇ ನೋವು ನೋಡಿ ಮೇಡಮ್ ಮೇಡಮ್ ಹಾಂ ಸ್ವಲ್ಪ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವರು ಒಂದು ಪೆಟ್ರೋಲ್ ಬಂಕ್ನ ಸ್ಥಾಪನೆ ಮಾಡಿದ್ದಾರೆ. ನಾನು ಗೆಸ್ ಮಾಡಿದೆ ಇದೇ ಜಾಗ ಅಂತ, ಡೈರಿ ಅಂತಂದರೆ ಅಂತ. ಸೂಕ್ತವಾದ ಜಾಗ ಇದು. ಭಾಳಷ್ಟು ಜನ ಗ್ರಾಹಕರು ಇಲ್ಲಿ ಬರ್ತಾರೆ. ಈಗ ಡೀಸೆಲ್ ರೇಟ್ ಬೇರೆ ಕಡಿಮೆ ಆಗ್ತಾಯಿದೆ, ಜನಗಳಿಗೆ ಹೊರೆ ತಪ್ತಾ ಇದೆ. ಯಾಕಂದರೆ ಯುದ್ಧ ನಿಂತಿದೆಯಲ್ಲ. ನನಗನ್ಸುತ್ತೆ ಇವರು ಯಾವಾಗಲೂ ಕನಸಲ್ಲೂ ಮನಸ್ಸಲ್ಲೂ ಡೈರಿ. ಯಾಕಂದರೆ ಈ ಡೈರಿ ಇಂಪ್ರೂವ್ ಆಗಬೇಕಂದ್ರೆ ಅವ್ರ ಕಾಣಿಕೆ ಭಾಳ ಇದೆ. ಇದೇ ಗೋಲ್ಡನ್ ಡೈರಿ ಉದ್ಘಾಟನೆ ಮಾಡೋದು, ಗುದ್ಲಿ ಪೂಜೆ ಮಾಡಬೇಕಾದ್ರೆ ನಾನು ಮಿನಿಸ್ಟ್ರು ಕುಮಾರಸ್ವಾಮಿ ಬಂದಿದ್ದರು, ನಾನು ಹೋಗಿದ್ದೆ ಆವತ್ತು ಅಲ್ವಾ. ಸೊ ಇವೆಲ್ಲ ಇವ್ರ ಪ್ರಯತ್ನದಿಂದ ಈ ಭಾಳ ಇಂಪ್ರೂವ್ ಆಗಿದೆ. ಡೈರಿ ಭಾಳ ಚೆನ್ನಾಗಿ ನಡೀತಾ ಇದೆ, ಭಾಳ ಪ್ರಾಫಿಟಬಲ್ ಡೈರಿ. ಈಗ ನನ್ನ ಕಾಲದಲ್ಲಿ ಅವಾಗ ಚಿಕ್ಕಬಳ್ಳಾಪುರ ಸಪ್ರೇಟ್ ಮಾಡಬೇಕು ಅಂತಿದ್ರು, ಈಗ ಆಗಿರ್ಬೋದು, ಆಗಿದೆ. ಆಗ ನಾನು ಬೇಡ ಅಂತ ಅದು ಒಂದಾಗೇ ಇಡಬೇಕು ಅಂತ ನಾನು ಪ್ರಯತ್ನ ಮಾಡ್ಕೊಂಡ್ಬಂದೆ. ನಮ್ಮ ಎಸ್ ಟಿ ಸೋಮಶೇಖರ್ ಮಿನಿಸ್ಟ್ರದಲ್ಲ, ಅವರು ಉಳಿಸ್ಕೊಟ್ರು. ಆಮೇಲೆ ಅವ್ರು ಬಿಟ್ಟಿಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಬೇಕಂತ. ಇದು ಒಳ್ಳೆಯದೇ ಆಯಿತು. ಯಾಕಂದರೆ ಇದು ಒರಿಜಿನಲ್ ಇಲ್ಲಿ ಸ್ಥಾಪನೆ ಆಗಿದ್ದು ಜಂಟಿ ಇತ್ತು, ಡಿಸ್ಟಿಕ್ ಆಗಿದ್ದರಿಂದ ಬೇರೆ ಬೇರೆ ಆಗಿದೆ. ಆಮೇಲೆ ಭಾಳ ಜನ ರಿಕ್ರೂಟ್ಮೆಂಟು ಮಾಡಿ ಭಾಳ ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಜನಗಳಿಗೆ ಅದೇ ಲೋಕಲ್ನವ್ರಿಗೆ ಭಾಳ ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರು ನಮ್ಮ ನಾಗರಾಜಣ್ಣ ಅವ್ರ ಟೀಮ್ ಎಲ್ಲ ಸೇರಿ. ಅದು ಚೆನ್ನಾಗಿ ಗೊತ್ತು ನನಗೆ. ಈಗ ಅವರು ಕನಸಿನ ಒಂದು ಕೂಸು ಇವತ್ತು ಆಗಿದೆ. ದೇವರು ಇವರಿಗೆ ಒಳ್ಳೆ ವ್ಯಾಪಾರ ಆಗಲಿ, ವೃದ್ಧಿ ಆಗಲಿ, ಆರ್ಥಿಕವಾಗಿ ಪ್ರಬಲರಾಗಲಿ, ಚೆನ್ನಾಗಾಗಲಿ. ಯಾಕಂದರೆ ಇದು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಮಾಡಿರೋದಂತ, ಇದನ್ನು ಬೇರೆ ದುಡ್ಡಲ್ಲಿ ಮಾಡಿಲ್ಲ ಅವರು. ವಿದ್ಯಾಸಂಸ್ಥೆಗಳಲ್ಲಿ ಅವರು ಭಾಳ ಆಸಕ್ತಿ. ಈ ಎಲ್ಲ ವಾಣಿಜ್ಯ ವಿಷಯದಲ್ಲೂ ತೊಗೊಂಡ್ರೆ ಜೈ ಇವರು ಎಲ್ಲದರಲ್ಲೂ ಇದ್ದಾರೆ. ಆಮೇಲಾಗಿ ಇಲ್ಲಿ ಎಜುಕೇಟೆಡು, ಲಾಯರು, ಆಮೇಲೆ ನಮ್ಮ ಲಾಯರು ಫಸ್ಟ್ ಲೀಡರ್ಗಳಿಲ್ಲ. ಮಹಾತ್ಮ ಗಾಂಧಿಯಿಂದ ಹಿಡಿದು ಈ ರಾಜಕೀಯದಲ್ಲಿ ಜಾಸ್ತಿ ಇರೋದು ಲಾಯರ್ಗಳೇ. ಯಾಕಂದರೆ ಅವರು ಬುದ್ಧಿಜೀವಿಗಳು, ಬುದ್ಧಿವಂತರು, ಕಾನೂನು ಗೊತ್ತಿದೆ ಅನ್ನೋತ. ಅದಕ್ಕೆ ನಾಗರಾಜಣ್ಣವ್ರಿಗೆಲ್ಲ ವಿಷಯ ಗೊತ್ತಿರೋದ್ರಿಂದ ಸೊ 4 ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ, ಸ್ನೇಹಜೀವಿ. ಚೆನ್ನಾಗಿರಲಿ ನಾಗರಾಜಣ್ಣರೇ. ದೇವರು ನಿಮಗೆ, ನಿಮ್ಮ ಮನೆ ಮಕ್ಕಳು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಓಕೆನಾ?